Oh my goodness. Wow. ನೀವೆಷ್ಟು ಜೋರಾಗಿ ಕಿರ್ಚಾಡ್ತೀರಾ ಅಂತ ಇದು ಚುಚ್ಚಿ ಪರೀಕ್ಷೆ ಮಾಡುತ್ತೆ. ಎಷ್ಟು ಸ್ಪೀಡ್ ಆಗಿ ಓಡ್ತೀರಾ ಅಂತ ಅಟ್ಟಿಸ್ಕೊಂಬಂದ್ ನೋಡುತ್ತೆ. ಅಲ್ಲ, ಎಲ್ಲಾ ಜೇನು ಹುಳುಗಳು ಹೀಗೆ ಅಲ್ವಾ, ಅದ್ರಲ್ಲೇನ್ ಸ್ಪೆಷಲ್ಲು ಅಂತಲ್ಲ. ಅವೆಲ್ಲ ನಿಸರ್ಗ ಸೃಷ್ಟಿ. ಇದು ಮನುಷ್ಯ ಮಾಡಿದ ಸೃಷ್ಟಿ. ಇದ್ರ ಹೆಸರು ಆಫ್ರಿಕನೈಸ್ಡ್ ಬೀಸ್ ಅಥವಾ ಕಿಲ್ಲರ್ ಬೀಸ್ ಅಂತ. ಮೊದಲು ಇದು ಹೇಗ್ ಬಂತು ಅಂತ ಕೇಳಿ. 1956ರಲ್ಲಿ ಬ್ರೆಜಿಲ್ನ ಬಯೋಲಜಿಸ್ಟ್ ಆದ ವಾರ್ವಿಕ್ ಅನ್ನೋರು ವೆಸ್ಟರ್ನ್ನ ಜೇನುಹುಳಗಳ ಜೊತೆ ಆಫ್ರಿಕಾದ ಜೇನುಹುಳಗಳನ್ನ ಸೃಷ್ಟಿಯ ವಿರುದ್ಧ ಕ್ರಾಸ್ ಬ್ರೀಡ್ ಮಾಡಿಸಿ ಇದನ್ನ ತಂದ್ರು. ಆಮೇಲೆ ಗೊತ್ತಾಯ್ತು ಎಂಥ ಎಡವಟ್ ಕೆಲಸ ಮಾಡಾಕ್ತೆ ಅಂತ. ಇವು ಎಷ್ಟು ಅಗ್ರೆಸಿವ್ ಆಯ್ತು ಅಂದ್ರೆ ಮಾಮೂಲಿ ಜೇನುಹುಳಗಳು ಕೀಟ್ಲೆ ಮಾಡಿದ್ರಷ್ಟೇ ಬಂದು ಹೊಡೆಯುತ್ತೆ. ಆದ್ರೆ ಇವು ಏನೂ ಮಾಡ್ದೆ ಸುಮ್ನೆ ಅದ್ರ ಗೂಡಿರೋ ಕಡೆ ಹೋದ್ರೆ ಸಾಕು, ಅಟ್ಯಾಕ್. ಓಡ್ತೀರಾ, ಅಟ್ಟಿಸ್ಕೊಂಬರುತ್ತೆ 1 ಮೈಲಿಯಷ್ಟು ದೂರ. ಹೀಗಾಗಿ ಜಗತ್ತಿನ ಅತ್ಯಂತ ಡೇಂಜರಸ್ ಬೀಸ್ ಅಂತಾಯ್ತು. ಇವು 1957ರಲ್ಲಿ ಸಂಶೋಧನಾ ಕೇಂದ್ರದಿಂದ ಎಸ್ಕೇಪ್ ಆಯ್ತು. ವಂಶ ಬೆಳೀತು. ಸೌತ್ ಅಮೆರಿಕ ಜನಕ್ಕೆ ತಲೆನೋವು ಬಂತು. ಅಲ್ಲಿಂದಾಚೆ ಅದೆಷ್ಟೋ ಜನ ಸತ್ರು. ಒಂದು ಗೂಡಲ್ಲಿ ಏನಿಲ್ಲ ಅಂದ್ರೂ ಲಕ್ಷಗಟ್ಲೆ ಇರ್ತವೆ, ಒಮ್ಮೊಮ್ಮೆ ಇನ್ನೂ ಹೆಚ್ಚು. ಏಕಾಏಕಿ ಅಷ್ಟು ಒಟ್ಟೊಟ್ಟಿಗೆ ಬಂದು ಹೊಡೆದ್ರೆ ಗತಿಯೇನು? ಅದಾಗಿದೆ ಕೂಡ. ನಾನು ಜೇನಿಂದ ಕಚ್ಚಿಸ್ಕೊಂಡು ಯವ್ವ ಅಂದಿದ್ದೀನಿ, ಹೆಜ್ಜೆನಿಂದ ತಪ್ಪಿಸ್ಕೊಂಡು ಹಮ್ಮಯ್ಯ ಅಂತಲೂ ಹೇಳಿದ್ದೀನಿ. ಆದ್ರೆ ಇದು ಬೇಡ. ಇಷ್ಟೇ ಮ್ಯಾಟ್ರು. ಬರ್ತೀನಿ. ಬಾಯ್.